ಫೋನ್ ಬರ್ತದೆ, ಒಂದು ನಿಮಿಷ ಬರ್ತೀನಿ. ಅಯ್ಯೋ, ಹೇಳಿ ಮೇಡಮ್ ಅವರೇ. ಹಲೋ ಸಿದ್ದು ಅವರೇ, ಬ್ಯುಸಿನಾ? ಇಲ್ಲ, ಮನೇಲೆ ಸುಮ್ಮನೆ ಕೂತಿದ್ದೆ ಕಣೆ. ಹೇಳಿ ಮೇಡಮ್ ಅವರೇ. ನಾವು ಸಿಗ್ಬೋದಾ? ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ. ಸರಿ ಮೇಡಮ್ ಅವರೇ, ಬಂದೆ. ಅಪ್ಪಾಜಿ, ನಂಗೆ ಹೊಸ ಕೆಲಸ ಅದೇ, ಹೋಗಿ ಬಂದ್ಬಿಡ್ತೀನಿ. ಸಿದ್ದೇಗೌಡ, ಮುರುಗೌಡ, ಇದೇನಿಲ್ಲ ಇವನು ಫೋನ್ ಬಂದ ತಕ್ಷಣ ನಂಗೆ ಕೆಲಸ ಆದಂತ ದಾಚ್ಕೊಬಿಡ್ತಾನಲ್ಲ, ಹೆಂಗ್ಲ ಇದು? ಅಪ್ಪಯ್ಯ, ಎಲ್ಲರ ತವ ಇವನ್ ನಂಬರ್ ಅಲ್ವೇ ಇರೋದು? ಕುಂದುಕೊರತೆ ಹೇಳಕ್ ಮಾಡ್ತಾ ಇರ್ತಾರ ಅಷ್ಟೇಯ. ಅದು ದಿಟ್ಬೇ ಬಿಡು, ಜನನಾಯಕ ಅಲ್ವೇನಪ್ಪ, ಅವನಿಗೆ ಫೋನ್ ಮಾಡಿದೆ ನಮಗೆ ಮಾಡಾರಿ. ಲೈ ಹೊಸ ಅವನಿಗೆ ಫೋನ್ ಮಾಡ್ಲಾ, ಮಾತಾಡ್ಬೇಕು. ಆಯ್ತು ಯವಾ. ಸಿದ್ದು ಜನನಾಯಕ ಅನ್ನೋದನ್ನ ನಾನು ಸುಳ್ಳು ಮಾಡ್ತೀನಿ. ಸಂತು, ಯಾಕಪ್ಪ ಹೀಗಿದ್ಯಾ? ಹುಷಾರಿಲ್ವೇನೋ? ನನ್ನ ಮನಸ್ಸಿಗೆ ಹುಷಾರಿಲ್ಲಪ್ಪ. ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದಲ್ಲ, ಡಾಕ್ಟ್ರ್ ಕೊಟ್ಟಿದ್ದ ಔಷಧಿ ಮಾತ್ರ ಸಮಯಕ್ಕೆ ಸರಿಯಾಗಿ ತೊಗೊಂಡ್ಯಾ? ಹಾಂ, ತೊಗೊಂಡಿದ್ದೀನಿ. ಆರೋಗ್ಯ ಸ್ವಲ್ಪ ಸರಿಗೆ ನೋಡ್ಕೊಳಪ್ಪ. ಹೇಳಮ್ಮ ವೀಣಾ. ಅಪ್ಪ, ನಮ್ಮ ಮನೆಗೆ ನಮ್ಮ ಮನೆಯವ್ರನ್ನ ಬಿಟ್ಟು ಹೊರಗಡೆಯಿಂದ ಯಾರಾದರೂ ಬಂದಿದ್ರಾ? ಹಾಗೆ ಯಾರು ಬಂದಿಲ್ವಲ್ಲ. ಬಂದಿದ್ರೆ ನಿನಗೆ ಹೇಳಲ್ವಾ? ಯಾಕೋ ಹಾಗೆ ಕೇಳ್ತಾ ಇದೆಯಾ? ಏನಿಲ್ಲ, ನೀವು ಹೊರಡಿ, ನೀವು ಕೆಲಸ ಕೊಡಿ. ಬರ್ತೀನಮ್ಮ ವೀಣಾ. ಅಮ್ಮ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೀವು ಈ ಥರ ಇದ್ದರೆ ಮನೇಲಿ ಎಲ್ರಿಗೂ ಅನುಮಾನ ಬರುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ತಿಂಡಿ ತಂದ್ಕೊಡ್ತೀನಿ, ತಿಂದು ಸುಧಾರಿಸ್ಕೊಳ್ಳಿ. ತಗೊಳ್ಳಿ. ಬೇಡ ಕಣೆ, ನಂಗೆ ಸೇರಲ್ಲ ಕಣೆ. ಈ ರೀತಿ ತಿಂದೆ ಕೂತ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ. ಎಷ್ಟು ಸೇರುತ್ತೋ ಅಷ್ಟು ತಿನ್ನಿ. ತಿನ್ನಿ. ನೋಡೋಬ್ಳು. ಬ್ರೋ, ಯಾಕೆ ಒಂಥರ ಇದೆಯಾ? ಏನಾಯಿತು? ನಾನು ಒಂಥರ ಇದ್ದೀನಿ ಅಂತ ಯಾರೋ ನಿಂಗೆ ಹೇಳಿದ್ದು? ಯಾರು ಯಾಕೆ ಹೇಳಬೇಕು ಬ್ರೋ? ನೀನು ನೋಡಿದ್ರೆ ಗೊತ್ತಾಗಲ್ವಾ? ನೋಡು, ಇಡ್ಲಿಗೆ ತುಪ್ಪನೇ ಹಾಕ್ಕೊಳ್ದೆ ತಿಂತಾ ಇದೆಯಾ? ಇದರಲ್ಲೇ ಗೊತ್ತಾಗತ್ತೆ ನೀನು ನಾರ್ಮಲ್ ಆಗಿಲ್ಲ ಅಂತ. ತುಪ್ಪ ಹಾಕೊಳ್ಳೋದು ಮರೆಯೋಂಥ ಬೆಪ್ಪಾಗಿ ಹೋಗಿದ್ದೀನಿ ಬ್ರೋ. ಸಾಗಣ ಅನ್ಬೇಡ. ಮತ್ತು ಇನ್ನೂ ನಿಮಗೆ ನನ್ನ ಮೇಲೆ ಬೇಜಾರ? ಐ ಆಮ್ ರಿಯಲಿ ಸಾರಿ. ನಾನು ಆಚೆ ಹೋಗೋದ್ರಿಂದ ನಿಮ್ಗೆ ಇಷ್ಟು ಬೇಜಾರಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲ ಜಾನ್ವಿ ಅವರೇ, ತಪ್ಪು ನಿಮ್ದಲ್ಲ, ತಪ್ಪು ನಂದೆ. ಏನು ಹೇಳ್ತಿದ್ದೀರಾ? ನಿಮ್ದೇನು ತಪ್ಪಿದೆ? ಜಾನ್ವಿ ಅವರೇ, ನಾನು ನಿಮ್ಮನ್ನ ಈ ಮನೆಯಿಂದ ಹೊರಗೆ ಬಿಡಲೇ ಇಲ್ಲ.
ರೆಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ನ್ಯಾಚುರಲ್ ಆಗಿ ಹೊರಗಿನ ಜಗತ್ತಿನ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ನನಗೆ ಹೇಳದೆ ಹೊರಗೆ ಹೋದ್ರಿ. ವಿಚಿತ್ರ ಏನು ಗೊತ್ತಾ, ನನಗೆ ನೀವು ಹೊರಗೆ ಹೋಗಿದ್ದು ಬೇಜಾರಿಲ್ಲ. ಆದರೆ ನೀವು ಹೊರಗೆ ಹೋಗಿದ್ದಾಗ ನಿಮ್ಗೆ ಏನಾದರೂ ಆಗ್ಬಿಟ್ಟಿದ್ದರೆ ನನಗೆ ಬದುಕಕ್ಕಾಗ್ತಿತ್ತು ಜಾನ್ವಿ ಅವರೇ. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಇವಾಗ ಆರಾಮಾಗಿ ಹೋಗಿ ಸೇಫಾಗಿ ಬಂದಿದ್ದೀನಿ ಅಲ್ವಾ? ನಾನೇನು ಅಷ್ಟು ಚಿಕ್ಕ ಹುಡುಗಿನ ರೀ. ನನ್ನ ಸೇಫ್ಟಿ ನಂಗೆ ನೋಡ್ಕೊಳಕ್ಕೆ ಬರುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಧೈರ್ಯ ಆಗ್ತಿಲ್ಲ ಜಾನ್ವಿ ಅವರೇ. ಎಷ್ಟೇ ಪ್ರಯತ್ನ ಪಟ್ಟರು ಧೈರ್ಯವಾಗಿರೋಕ್ಕಾಗ್ತಿಲ್ಲ ರೀ. ನನಗೆ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ನಾನು ನಮ್ಮ ಮನೆಯವ್ರು ಬಿಟ್ಟರೆ ಯಾರೂ ಇಲ್ಲ. ಹಾಗಾಗಿ ಈ ಥರ ಎಲ್ಲ ಅನ್ಸೋದು ಸಹಜ. ಅದಕ್ಕೆ ಹೇಳ್ತಿದ್ದೀನಲ್ಲ, ಇನ್ಮೇಲೆ ನಿಮ್ಮನ್ನು ಕೇಳದೆ ನಾನು ಏನೂ ಮಾಡಲ್ಲ, ಎಲ್ಲಿಗೂ ಹೋಗಲ್ಲ. ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನು ನಾನು ಮಾಡಲ್ಲ. ಪ್ಲೀಸ್ ಇವಾಗ ಸಮಾಧಾನ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀವು ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಅದೇ ಮತ್ತೆ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮನ್ನು ಬಿಟ್ಟು ಹೋದರೆ ಪ್ರೀತಿಗೆ ಬೆಲೆ ಇರುತ್ತಾ? ಇಲ್ಲ ರೀ, ನಂಗೆ ನಿಮ್ಮ ಪ್ರೀತಿನ ಕಳ್ಕೊಂಡು ಬದುಕೋಕ್ಕಾಗಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೋಡಿ, ಈ ಮುತ್ತು ಮುಖ ಈ ಥರ ಸಪ್ಪಗಿದ್ರೆ ನಂಗೆ ನೋಡೋಕ್ಕಾಗಲ್ಲ. ನೀವು ಯಾವಾಗಲೂ ನಗ್ತಾ ಇರಬೇಕು, ಅದೇ ಚಂದ. ಎಲ್ಲಿ ನಂಗೋಸ್ಕರ ಒಂದ್ಸತಿ ನಗಿ ನೋಡೋಣ. ಇವಾಗ ನಗ್ತಿರೋ ಇಲ್ವೋ? ಸರಿ ಬಿಡಿ, ನಿಮಗೆ ಹೇಗೆ ನಗಿಸ್ಬೇಕು ಅಂತ ನಂಗೆ ಗೊತ್ತು. ಚಿನ್ನು ಬರೀ ಇಲ್ಲೇ ಬರಕ್ಕೆ ಹೇಳಿದೆ ಅಲ್ವಾ? ಮಿಸ್ ಆಗಿ ಬೇರೆ ಎಲ್ಲಾದರೂ ಹೋಗ್ಬಿಟ್ರಾ? ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಓ ಹಾಯ್ ಮೇಡಮ್ ಅವರೇ. ಹಾಯ್. ಏನು ಬಿರ್ನೆ ಬಂದ್ಬಿಟ್ಟಿದ್ದೀರಿ? ಹಾಂ, ಬಿರ್ನೇನಾ? ಹಾಂ, ಏನೂ ಗೊತ್ತಿಲ್ಲಪ್ಪ. ಈ ಮದುವೆ ನಿಂತ್ರೆ ಸಾಕು ಅನ್ನಿಸ್ಬಿಟ್ಟಿದೆ ನನಗೆ. ಏನಾದರೂ ಐಡಿಯಾ ಮಾಡಿದ್ರಾ? ನಾನು ಅದನ್ನೇ ಯೋಚನೆ ಮಾಡ್ತೀನಿ ಮೇಡಮ್ ಅವರೇ, ಆದರೆ ಏನು ಒಳಿತಾನೆ ಇಲ್ಲ. ಯಾಕೆ ತೋಚ್ತಿಲ್ಲ? ಈ ರಾಜಕೀಯದಲ್ಲೆಲ್ಲ ಮುಂದುವರಿಯಕ್ಕೆ ಏನೇನೋ ಮಾಡ್ತೀರಂತೆ, ಅದೇ ತರ ಇಲ್ಲೂ ಏನೇನೋ ಮಾಡಿ ಮದ್ವೆ ನಿಲ್ಸ್ಬೋದಲ್ಲ? ಮೇಡಮ್ ಅವರೇ, ರಾಜಕೀಯ ಏನಿದ್ರು ಮನೆಯಿಂದ ಈಚೆಗೆ, ಮನೆ ಒಳಗೆ ನಿಶ್ಚಯನೇ ಬೇರೆ. ಇಲ್ಲಿ ನಮ್ಮ ಅಪೋಸಿಟ್ ಪಾರ್ಟಿ ಇರೋದಿಲ್ಲ. ನಮ್ಮ ಕಣ್ಮುಂದೆ ನಮ್ಮ ಅಪ್ಪ ಅಮ್ಮ ಅವರೇ, ಅವ್ರು ನನ್ನ ಮೇಲೆ ಏನೇನೋ ಕನ್ಸು ಕಟ್ಕೊಂಡವ್ರೆ. ನಮ್ಮ ಏನೇ ಮಾಡಂಗಿದ್ರು ಹುಷಾರಾಗಿ ಯೋಚನೆ ಮಾಡಿ ಮಾಡ್ಬೇಕಾಯ್ತೆ. ಅಲ್ಲ, ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ರಲ್ಲ, ನಿಮ್ಗೆ ಯಾಕೆ ಐಡಿಯಾ ಕೊಡ್ಬಾರ್ದು? ಅಷ್ಟೊಂದು ಓದಿರಿ, ಅಷ್ಟೊಂದೆಲ್ಲ ಸರ್ಟಿಫಿಕೇಟ್ಸ್ ತಗೊಂಡಿದ್ದೀರಿ. ಗೌಡ್ರೆ, ಮದ್ವೆ ಹೇಗೆ ಮುರಿಯೋದು ಅಂತ ಯಾರು ಬುಕ್ ಬರ್ದಿಲ್ಲ. ಬರ್ದಿದ್ರೆ ಅದನ್ನು ಓದಿ ಇದನ್ನೆಲ್ಲ ನಾನೇ ಮಾಡಿರ್ತಿದ್ದೆ. ಅಯ್ಯೋ, ಇದೊಳ್ಳೆ ತಲೆ ಬಿಸಿ ಆಯ್ತು ಮೇಡಮ್ ಅವರೇ. ನನಗೆ ಈ ನಮ್ಮ ಮದುವೆ ನಿಲ್ಸು ಗಂಟ ಸಮಾಧಾನವೇ ಇಲ್ಲ. ನನಗೂ ಈ ಮದ್ವೆ ಇಷ್ಟ ಇಲ್ಲ, ನಿಮಗೂ ಈ ಮದ್ವೆ ಇಷ್ಟ ಇಲ್ಲ. ಗೌಡ್ರೆ, ನಮ್ಮಿಬ್ರಿಗೂ ಈ ಮದ್ವೆ ಇಷ್ಟ ಇಲ್ಲ. ಈ ತರ ಕಿತ್ತಾಡೋ ಬದಲು ಒಳ್ಳೆ ಫ್ರೆಂಡ್ಸ್ ಆಗಿ ಒಂದೊಳ್ಳೆ ಐಡಿಯಾ ಹುಡುಕ್ಬಾರ್ದಾ? ಏನ್ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ನೀವು ಹೇಳ್ತಾ ಇರೋದು ಸರಿನಯ್ಯ. ಫ್ರೆಂಡ್ಸ್.
ದುಡ್ಡು ಯಾರು ತೆಗ್ದಿರ್ಬೋದು? ಅಪ್ಪನ ಕೇಳಿದರೆ ಹೊರಗಡೆಯಿಂದ ಯಾರೂ ಬಂದೇ ಇಲ್ಲ, ಮನೆಯವ್ರನ್ನ ಬಿಟ್ರೆ ಅಂತ ಹೇಳ್ತಿದ್ದಾರೆ. ನಾನು ವೀಣಾ ಗುದ್ಲಿ ಪೂಜೆಗೆ ಹೋಗಿದ್ದು ನೋಡಿ ಮನೆಯವರೇ ಸೇರಿಕೊಂಡು ಕಳ್ತನ ಮಾಡಿರ್ಬೋದಾ? ನಾನು ದುಡ್ಡು ಕೂಡಿಟ್ಟಿದ್ದ ವಿಷಯ ಅವ್ರಿಗೆ ಗೊತ್ತಾಗಿರ್ಬೋದಾ? ಯಾರು ಅಂತ ಕಂಡುಹಿಡಿಯಲೇಬೇಕು. ಲೆಕ್ಕಾಚಾರ ತಲೆ ಕೆಳಗಾದ್ರೂ ಪರವಾಗಿಲ್ಲ, ಯಾರು ಅಂತ ಕಂಡುಹಿಡಿಬೇಕು. ಅಪ್ಪ ಭಾವನ ಇಬ್ಬರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ವೆಂಕಿ ನನ್ನ ರೂಮಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹರೀಶ ಅಂಗಡಿಗೆ ಹೋಗ್ತಾನೆ. ಅದು ಯಾರು ತೆಗ್ದಿರ್ಬೋದು? ಈ ಅಜ್ಜಿ ಇಲ್ಲೇ ಕೂತಿದ್ರು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಗಮನಿಸ್ತಾ ಇರ್ತಾರೆ. ಈ ಅಜ್ಜಿಗೆ ಯಾರು ಬಂದು ಹೋಗಿದ್ದಾರೆ ಅಂತ ಗೊತ್ತಿರುತ್ತೆ. ಅಜ್ಜಿ ಹತ್ರ ಬಾಯಿ ಬಿಡಿಸ್ತೀನಿ. ಅಜ್ಜಿಗೆ ಏನಾದರೂ ಕೊಡಬೇಕು. ಅಮ್ಮ ದ್ರಾಕ್ಷಿ ಗೋಡಂಬಿ ಎಲ್ಲಿಟ್ಟಿದ್ದಾರೆ ನೋಡಿ, ಅಜ್ಜಿ ಕೊಟ್ಟು ಬಾಯಿ ಬಿಡಿಸ್ತೀನಿ. ಅಜ್ಜಿ, ದ್ರಾಕ್ಷಿ ಗೋಡಂಬಿ ನಿಂಗೆ. ಅವತ್ತು ನಾನು ವೀಣಾ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಯಾರಾದರೂ ಬಂದಿದ್ರಾ? ಬಂದಿದ್ರು. ಯಾರು ಬಂದಿದ್ರು? ಯಾರೋ ಬಂದಿರು, ಅದೆಲ್ಲ ನಿನಗೆ ಯಾಕೆ? ಅಜ್ಜಿ ಹೇಳಜ್ಜಿ, ಯಾರು ಬಂದಿದ್ರು? ಅಯ್ಯ, ಮಂಗಳ ಬಂದಿದ್ದು. ಅಮ್ಮ, ಅವಳು ಬಂದ್ಬಿಟ್ಲು ಕಣ. ಮಂಗಳ ಬಲ್ಕೋಗು. ಅಮ್ಮ, ಏನಿದು? ಯಾರು ಕಾಣ್ತಾ ಇಲ್ವಲ್ಲ? ಈ ಮನೇಲೋ ನಾನು ಬಂದರೆ ಬಂದ್ಯಾ ಅಂತ ಕೇಳೋರಿಲ್ಲ, ಹೋಗ್ತೀನಿ ಅಂದರೆ ಹೋಗ್ಬೇಡ ಅಂತ ಹೇಳೋರು ಇಲ್ಲ. ಅಜ್ಜಿ, ಅಜ್ಜಿ, ಈ ಅಜ್ಜಿಗೆ ನಾನು ಬರೋದೇ ಇಷ್ಟ ಇಲ್ಲ. ನಾನು ಬಂದರೆ ಯಾಕಾದ್ರೂ ಬಂದ್ಲು ಅಂತ ಅನ್ಕೊಳತ್ತೆ. ಮನೇಲಿ ಯಾರು ಇಲ್ಲ. ಅಮ್ಮ ತಿನ್ನಕ್ಕೆ ಏನಾದ್ರು ಇಟ್ಟಿರ್ತಾಳೆ. ಏನಿದು? ಆಶ್ಚರ್ಯ, ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆಯಲ್ಲ. ಫ್ರಿಜ್ಜಲ್ಲಿ ಏನಿದೆ ನೋಡೋಣ. ಓ, ಒಂದು ವಾರಕ್ಕಾಗಷ್ಟು ತರಕಾರಿ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಅಂದಮೇಲೆ ನಾನೊಂದಷ್ಟು ತೊಗೊಂಡೋಗ್ರಲ್ಲಿ ತಪ್ಪೇನೂ ಇಲ್ಲ. ಏನದ್ರಲ್ಲಿ ಹಾಕೊಂಡು ಹೋಗ್ಲಿ? ಬಾಕಿ ತಗೋತೆ. ನೀರಲ್ಲಿ ಕುಡಿದು ಬೇಜಾರಾಗಿತ್ತು, ಗಟ್ಟಿ ಹಾಲು ಕುಡಿದ್ಬಿಡೋಣ. ಹಾ, ನಮ್ಮ ಅದಕ್ಕೆ ಕಳ್ಳಿ. ಒಂದು 3 ದಿನಕ್ಕೆ ರೇಷನ್ ತೊಂದರೆ ಇಲ್ಲ. ಅಜ್ಜಿ, ಅಜ್ಜಿ, ನಾನು ಬರ್ತೀನಿ. ಈ ಅಜ್ಜಿ ನಿಜವಾಗ್ಲೂ ನಿದ್ದೆ ಮಾಡ್ತಿದ್ಯೋ ಇಲ್ಲ ಕಣ್ಣಿದ್ದೆ ಮಾಡ್ತಿದ್ಯೋ ಗೊತ್ತಿಲ್ಲ. ಪೆಟ್ಟಿಗೆ ಹೊತ್ಕೊಂಡು ಹೋದ್ಲು. ಪೆಟ್ಟಿಗೆ ಹೊತ್ಕೊಂಡು ಹೋದ್ಲಾ? ಅಯ್ಯ,
ಅವಳಿ ಮನೆಗೆ ಬಂದಾಗೆಲ್ಲ ಏನಾದರೂ ಒಂದು ಹೊತ್ಕೊಂಡು ಹೋಗೋದೇ ಕೆಲಸ. ಹಾಗಾದರೆ ನನ್ನ ದುಡ್ಡನ್ನ ಮಂಗಳನೇ ಹೊಡ್ಕೊಂಡು ಹೋಗಿರ್ಬೋದಾ? ಅಜ್ಜಿ ಹೇಳ್ತಾ ಇರೋದು ನೋಡಿದ್ರೆ ಅದು ಅವಳದೇ ಕೆಲಸ ಅನ್ನಿಸ್ತಿದೆ. ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಪಾರ್ಟಿ ಮೀಟಿಂಗ್ ಒಂದು ಮುಗಿಲಿ, ಆಮೇಲೆ ನಾನೇ ಮಾತಾಡ್ತೀನಿ. ಒಂದು ನಿಮಿಷ, ಆಮೇಲೆ ಫೋನ್ ಮಾಡ್ತೀನಿ. ಹಲೋ ಅಣ್ಣ. ಏಯ್, ಈ ಫೋಟೋ ಎಲ್ಲೋ ಸಿಕ್ತು ನಿನಗೆ? ಸಿಗೋದೇನಣ್ಣ, ನಿಮ್ಮ ಮಗಳು ಅಳಿ ಅಂದರು, ಇಲ್ಲೇ ಮಾತಾಡ್ತಾ ನಿಂತಿದ್ರು. ನಾನೇ ನೋಡಿದೆ. ಈಡು ಜೋಡು ತುಂಬ ಚೆನ್ನಾಗಿದೆ ಅಣ್ಣ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಇರು. ನಾಗರತ್ನ, ಬಾರೇ ಇಲ್ಲಿ. ಬಂದೆ. ಏನ್ರಿ? ಇಲ್ಲಿ ನೋಡ ನಿನ್ನ ಮಗಳನ್ನ. ಇದೇನ್ರಿ ಇದು? ನಮ್ಮ ಪೂರ್ವಿ ಅಳಿಯಂದ್ರ ಜೊತೆ ಮಾತಾಡ್ತಿದ್ದಾಳೆ. ನಮ್ಮ ಮುಂದೆ ಮಾತ್ರ ಅವನು ಓದಿಲ್ಲ, ನನಗೆ ಮದುವೆ ಬೇಡ, ಈಗಲೇ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಇಲ್ಲಿ ನೋಡಮ್ಮ, ಹೇಗೆ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಹೌದು ರೀ, ಎಷ್ಟು ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಿದ್ದಾರೆ ನೋಡಿ. ಅವರಿಬ್ರು ಮೊದಲೇ ಒಬ್ರಿಗೊಬ್ರು ಪರಿಚಯ ಅಂತ ಹೇಳ್ದಾಗಲೇ ನನಗೆ ಆಶ್ಚರ್ಯ ಆಗಿತ್ತು. ಅಲ್ಲ ರೀ, ಈಗ ನಮಗೂ ಹೇಳ್ದೆ ಅವರಿಬ್ರು ಭೇಟಿ ಆಗೋದು ಏನಿರ್ಬೋದು? ಇರೇ, ಅವಳು ಮನೆಗೆ ಬರಲಿ, ಕೂರ್ಸ್ ಮಾತಾಡೋಣ. ಅವಳೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಇವರಿಬ್ಬರು ಸೇರಿಕೊಂಡು ನಾಟಕ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಹೌದು ರೀ, ಈಗಿನ ಕಾಲದ ಮಕ್ಕಳನ್ನ ನಂಬೋದಕ್ಕಾಗಲ್ಲ. ಹೇಳಿ ಕೇಳಿ ಅವಳು ನಿಮ್ಮ ಮಗಳು ಅಂದರೆ ರಾಜಕಾರಣದ ಬುದ್ಧಿನೂ ಸ್ವಲ್ಪ ಬಂದಿರುತ್ತೆ. ಅಷ್ಟೋ ಇಷ್ಟೋ ಸುಳ್ಳು ಆಶ್ವಾಸನೆ ಬಾಯಿಂದ ಅದಾಗದೇ ಬಂದ್ಬಿಡುತ್ತೆ. ನಾನು ಬೇರೆ ರಾಜಕಾರಣಿ ಥರ ಅಲ್ಲ ಕಣೆ. ಆಯ್ತಾಯ್ತು, ಸರಿ, ನಾನು ನಿಮ್ಮ ಪಾರ್ಟಿನೇ, ನಿಮಗೆ ಜೈ ಆಯ್ತಾ? ಹೌದಾ? ನನಗೆ ಜೈ. ಏನ್ರಿ ಆಯ್ತು? ಯಾಕೆ ಹೀಗೆ ಆಡ್ತಿದ್ದೀರಾ? ನನಗೆ ಅನ್ಸುತ್ತೆ ನನ್ನ ದುಡ್ಡನ್ನ ಆ ಮಂಗಳ ಎತ್ಕೊಂಡು ಹೋಗಿರ್ಬೋದು ಅಂತ. ಏನು ಮಾತು ಅಂತ ಆಡ್ತೀರಿ? ಮನೆ ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಇಲ್ಲ ಕಣೆ, ಅವತ್ತು ನಾವು ಗುದ್ಲಿ ಪೂಜೆ ಹೋಗಿದ್ವಲ್ಲ, ಅದೇ ದಿನ ಮಂಗಳ ಬಂದಿದ್ಲಂತೆ ಮನೆಗೆ. ಅಜ್ಜಿ ಹೇಳ್ತಿದ್ರು, ಹೋಗ್ತಾ ಪೆಟ್ಟಿಗೆ ಬೇರೆ ತೊಗೊಂಡೋದ್ಲಂತೆ. ರೀ, ಏನೋ ಒಂದು ಸೀರೆನೋ ಯಾವುದೋ ಸಣ್ಣ ಪುಟ್ಟ ವಸ್ತುನೋ ಅವಳು ಎತ್ಕೊಂಡು ಹೋಗಿರ್ಬೋದು, ಅಥವಾ ಅವಳು ಕಣ್ಣು ಯಾವುದ್ರ ಮೇಲಾದರೂ ಬಿದ್ದರೆ ಅದನ್ನು ಕಿತ್ಕೊಂಡು ಹೋಗಿರ್ಬೋದು. ಆದರೆ ತೀರಾ ಈ ಮಟ್ಟಕ್ಕೆ ಲಕ್ಷಗಟ್ಟಲೆ ರೂಪಾಯಿನೆಲ್ಲ ಕರೀತಾಳ? ರೀ, ಒಂದು ಹರಕೆ ಹೇಳ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏಯ್, ಕೆಲಸ ಇದ್ರು ನೋಡಿ ಹೋಗೆ. ಇವಳೊಬ್ಳು ಹರಕೆ ಅಂತೆ, ದುಡ್ಡು ಕಳ್ಕೊಂಡು ಒದ್ದಾಡ್ತಿದ್ದೀನಿ. ಹರಕೆಗೆ ಬೇರೆ ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗುತ್ತೆ. ಇದೆ, ಹಿಂಗೆ ಆಡ್ತಿರಲ್ಲ, ಬೇಕಾಗಿರೋದಕ್ಕೂ ಒಂದೊಂದು ರೂಪಾಯಿನೂ ಕೊಡದೇನೆ ಕೂಡಿಡ್ತೀರಲ್ಲ, ಅದಕ್ಕೆ ಹೀಗಾಗಿರೋದು. ಗಾದೆ ಕೇಳಿಲ್ವಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಹಾಗೆ ಆಯಿತು. ಈಗ ಕಷ್ಟಪಟ್ಟು ಕೂಡಿಟ್ಟಿದ್ದನ್ನು ಯಾರೋ ಹೊತ್ಕೊಂಡೋದ್ರು. ನಿಮ್ಗಿನ್ನೇನು ಅಂತ ಹೇಳೋದು, ನಿಮಗೆ ತಿಳಿದಂಗೆ ಮಾಡಿ. ಪೂರ್ವಿ, ಎಲ್ಲಿಗೆ ಹೋಗಿದ್ದಮ್ಮ? ಅಮ್ಮ, ಅದು ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಏನು ಪೂರ್ವಿ, ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಿದ್ಯಾ?
ಅಲ್ಲಮ್ಮ, ನೀನು ಓದಿದ್ದು ದೂರದಲ್ಲಿರೋ ಬೋರ್ಡಿಂಗ್ ಸ್ಕೂಲಲ್ಲಿ. ಇಲ್ಲಿ ಫ್ರೆಂಡ್ಸ್ ಯಾರು ಇರ್ತಾರೆ ನಿನಗೆ? ನಾನು ಮೀಟ್ ಮಾಡಿದ್ದು ಅವ್ರು ನಾನು ಇಲ್ಲಿದ್ದಾಗಲೇ ಫ್ರೆಂಡ್ಸ್ ಆಗಿದ್ರು. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲೂ ಒಂದಷ್ಟು ಜನ ಫ್ರೆಂಡ್ಸ್ ಆದರು. ಅವರೆಲ್ಲರನ್ನು ಮೀಟ್ ಮಾಡಕ್ಕೆ ಹೋಗಿದ್ದೆ ಅಮ್ಮ. ಸರಿ ಪೂರ್ವಿ, ಹಾಗಾದರೆ ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡ್ಸ್ನೆಲ್ಲ ಒಂದ್ಸಲ ಮನೆಗೆ ಊಟಕ್ಕೆ ಕರಿ. ಅವ್ರು ಸಿಕ್ಕಿ ತುಂಬ ದಿನ ಆಗಿದೆಯಲ್ವಾ, ಹೇಗೂ ಮನೆಗೆ ಬಂದಾಗೂ ಆಗತ್ತೆ. ಸರಿಮ್ಮ. ಸರಿ, ಇಷ್ಟು ದಿನ ನನ್ನನ್ನು ಏನು ಕೇಳದೆ ಇರೋಳು ಇವತ್ತೇನಮ್ಮ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ಯಾ? ಪೂರ್ವಿ, ಈಗ ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅಲ್ವಾ, ತಂದೆ ತಾಯಿ ಅಂದಮೇಲೆ ಜವಾಬ್ದಾರಿ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದು. ನೀನು ಏನು ಯೋಚನೆ ಮಾಡಬೇಡ. ನಾನು ಯಾರ ಮಗಳು ಹೇಳು? MLA ಮುನಿಸ್ವಾಮಿ ಅವ್ರ ಮಗಳು. ನನಗೆ ಯಾರು ಏನು ಮಾಡದ, ಸರಿನಾ? ಸರಿ. ನೋಡ್ದ ನಾಗರತ್ನ, ನಿನ್ನ ಮಗಳು ಹೆಂಗೆ ಸುಳ್ಳು ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಇದ್ರ ಅರ್ಥ ಸಿದ್ದು ಅಂದರೆ ಅವಳಿಗೆ ಇಷ್ಟ. ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಅಷ್ಟೇ. ನಮಗೂ ನಮ್ಮ ಮಗಳು ಮದುವೆ ಆಗಿ ಸುಖವಾಗಿರ್ಬೇಕು ಅನ್ನೋದೇ ತಾನೇ ಆಸೆ. ಹೌದು, ಇವರಿಬ್ರು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಇವರಿಬ್ರಿಗೂ ಗಂಟೆ ಹಾಕ್ಬಿಟ್ಟು ನಮ್ಮ ಕೈ ತೊಳ್ಕೊಂಡ್ಬಿಡ್ಬೇಕು.